ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಫಾರ್ ಡಿಸ್ಪ್ಲೇಸ್ಮೆಂಟ್? ಇಟ್ ಕ್ಯಾನ್ ಬಿ ಝೀರೋ. ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಝೀರೋ. ಹೌದಾ ಅಲ್ವೋ? ಹೌದು ತಾನೆ? ಎಸ್, ಇಟ್ ಇಸ್ ಟ್ರೂ. ಯಾವಾಗ ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಇಲ್ಲಿಂದ ಹೋಗಕ್ಕೆ ಶುರು ಆಗುತ್ತೆ ಅಂದ್ಕೊಳ್ಳಿ. ಅದೆಲ್ಲ ಹೋಗ್ಕೊಂಡು ವಾಪಸ್ ಇಲ್ಲೇ ಬಂತು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಒಂದೇ ಇರುತ್ತೆ. ಇಲ್ಲ, ಒಂದು ಆಬ್ಜೆಕ್ಟು ಇಟ್ ಇಸ್ ಅಟ್ ರೆಸ್ಟ್, ಎಲ್ಲೂ ಹೋಗ್ತಾನೆ ಇಲ್ಲ, 10 ಗಂಟೆಯಿಂದ 12 ಗಂಟೆವರೆಗೂ ಅಲ್ಲೇ ಇದೆ. ಒಂದು ಪೆನ್ ಇಟ್ಟಿದ್ರೆ ನೀವು ಅಲ್ಲೇ ಇರುತ್ತಲ್ವಾ? ಸೊ ಇಟ್ ಇಸ್ ಅಟ್ ರೆಸ್ಟ್. ಇದೂ ಕೂಡ ಇಟ್ಸ್ ಅ ಸಿನಾರಿಯೋ ವೇರ್ ಇನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಝೀರೋ. ಇಲ್ಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗುತ್ತೆ. ಸೊ ದಿಸ್ ಇಸ್ ಟ್ರೂ. ಎರಡನೇ ಪ್ರಶ್ನೆ, ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ಲೆಸ್ಸರ್ ದ್ಯಾನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. Magnitude of displacement is lesser than the magnitude of distance. Answer is false. ಏನಕ್ಕೆ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್. ಯಾವಾಗ? ಈ ಸಿಮ್ಯುಲೇಷನಲ್ಲಿ ನೋಡ್ತೀನಿ ನೋಡಿ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅದು ನನ್ನ ಕಮಾಂಡ್ ಮೇಲೆ ಮುಂದೆ ಇಲ್ಲಾಂದ್ರೆ ಹಿಂದೆ ಹೋಗುತ್ತೆ. ನಾನು ಮುಂದೆ ಹೋಗ್ತಾನೆ ಇದ್ದೀನಿ ವಿತ್ ಆಕ್ಸಿಲರೇಟೆಡ್ ಮೋಷನ್. ಅದೇನು ಅಂತ ಹೇಳಿ ಅರ್ಥ ಮಾಡಿಸ್ತೀನಿ ಹೋಗ್ತಾ ಹೋಗ್ತಾ. ಸೊ ಸೀದಾ ಹೋಗ್ತಾನೇ ಇದೆ ಅಲ್ವಾ? ಇವಾಗ ನಿಲ್ಲಿಸ್ತೀನಿ ಅದನ್ನು. ಸೊ ಈ ಮೂವ್ಮೆಂಟ್ದು ನಾವು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ನೋಡ್ತು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ನಿಮ್ಮ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಗ್ರಾಫ್. ಏನು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು. ಇದು ನಿಮ್ಮ ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಹೇಳಿ. ಇದು ನೋಡಿ, ಈ ಗ್ರಾಫ್ ಮತ್ತು ಈ ಗ್ರಾಫು ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟು ಎರಡು ಒಂದೇ ಇದೆ. ಸೊ ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಇನ್ ಅ ಸ್ಟ್ರೈಟ್ ಲೈನ್ ಇನ್ ಅ ಸಿಂಗಲ್ ಡೈರೆಕ್ಷನ್, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಸೇಮ್. ಇಲ್ಲಿ ವ್ಯಾಲ್ಯೂ ಕೂಡ ಇದೆ ನೋಡಿ, ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಪ್ರತಿಯೊಂದು ಮೋಷನ್ ಇಲ್ಲಿ ಉತ್ತರ ಇದೆ. ಕೊನೆಯದಾಗಿ ಎಷ್ಟಿದೆ? 550. ಸೊ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಒಂದೇ ಉತ್ತರ ಇದೆ. ಬೇರೆ ಉತ್ತರ ಸಿಗುತ್ತಾ? ಸಿಗುತ್ತೆ. ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ತು ಅಂತ ಹೇಳಿದ್ರೆ ಬೇರೆ ಉತ್ತರ ಸಿಗುತ್ತೆ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟು ಹೆಚ್ಚು ಕಮ್ಮಿ ಆಗುತ್ತೆ. ಆಯಿತಾ? ಸೊ ನಿಮ್ಮ ಉತ್ತರ ಏನೋ? ಮೊದಲನೇದು ಟ್ರೂ, ಎರಡನೇದು ಫಾಲ್ಸ್. ಇದು ನಿಮ್ಮ ರಿಟರ್ನ್ ಆನ್ಸರ್. ಸೇಮ್ ಸ್ಟೇಟ್ಮೆಂಟ್ನೇ, ಸೇಮ್ ಎಕ್ಸ್ಪ್ಲನೇಷನ್ನೇ ಇಲ್ಲಿ ಟೈಪ್ ಮಾಡಿ ನಿಮ್ಗೆ ನೋಡ್ತಾ ಇದ್ದೀನಿ.